ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ಸುನಿ ಬಿಹಂಗಪತಿ ಬಾನಿ ಸಹಿತ ಬಿನಯ್ ಅನುರಾಗ ಪುಲಕ್ ಗಾತ್ ಲೋಚನ ಸಜಲ್ ಮನ್ ಹರಶೆವು ಅತಿ ಕಾಗ ಶ್ರೋತಾ ಸುಮತಿ ಸುಶೀಲ ಸುಚಿ ಕಥಾ ರಸಿಕ ಹರಿದಾಸ್ ಪಾಯಿ ಉಮಾ ಅತಿ ಗೋಪ್ಯಮತಿ ಸಜ್ಜನ ಕರಹಿ ಪ್ರಕಾಶ बोलेवु काक बुसंड बहोरी न भगनाथ पर प्रीति न थोरी सब विधिनाथ पूज्य तुम्ह मेरे कृपा पात्र रघुनायक केरे तुम्ह ही न संशय मोह न माया मोह पर नाथ किन्ही तुम्ह दाया पठई मोह मिस खगपति तोहि रघुपति दीन्ही बड़ाई मोही तुम्ह निज मोह कही खग साई सो नहीं कछु आचरज गोसाई नारद भव बिरंचि सनकादि जे मुनि नायक आतम बादी मोहन अंध कीन्ह केही को जग काम न चाव न जेही तृष्णा केही न कीन्ह बौराहा केही कर हृदय क्रोध नहीं ದಾಹ. ಇವು ಚೌಪಾಯಿಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಗರುಡ ಕಾಕಭೂಷುಂಡಿಯವರಿಂದ ಕಥೆಯನ್ನು ಕೇಳಿದ ಮೇಲೆ ಗರುಡ ಹೇಳ್ತಾನೆ ಕಾಕಭೂಷುಂಡಿಯವರಿಗೆ, ಸಾಮಾನ್ಯ ಮನುಷ್ಯನ ಹಾಗೆ ನಡ್ಕೊಳ್ತಾ ಇದ್ದಂತಹ ಪ್ರಭುವಿನ ಚರಿತ್ರೆಯನ್ನು ನೋಡಿ ನನ್ನ ಹೃದಯದಲ್ಲಿ ಒಂದು ಸಂದೇಹ ಬೇರೆ ಉಟ್ಕೊಂಡ್ಬಿಟ್ಟಿತ್ತು, ಅದನ್ನೆಲ್ಲ ನೀವು ದೂರ ಮಾಡಿದ್ದೀರಾ. ಅಂದರೆ ಏನು, ಈ ಕಥೆಯನ್ನು ಕೇಳೋದ್ರ ಮುಖಾಂತರ ಅದೆಲ್ಲ ದೂರ ಆಗಿದೆ. ನನ್ನಲ್ಲಿ ಆ ಮೋಹ ಉಂಟಾಗಿದ್ದು ಕೂಡ ಒಂದು ವರಾನೇ ಅನಿಸುತ್ತೆ. ಯಾಕಂದರೆ ನಿಮ್ಮ ದರ್ಶನ ಆಗ್ತಾ ಇರಲಿಲ್ಲ, ಮತ್ತು ಶ್ರೀರಾಮನ ಕಥೆಯನ್ನು ನಾನು ಕೇಳೋದಕ್ಕಾಗ್ತಾ ಇರಲಿಲ್ಲ, ಕೇಳೋದಕ್ಕಾಗ್ತಾ ಇರಲಿಲ್ಲ. ಆಮೇಲೆ ಈ ಭಗವಂತನ ಕೃಪೆಗೆ ಪಾತ್ರರಾಗಿರುವ ಈ ಸಜ್ಜನರ ಸಂಘ ಮತ್ತು ಸಜ್ಜನರ ಸಂಘ ಅನ್ನೋದಿದೆಯಲ್ಲ, ಅದು ರಾಮನ ಕೃಪೆಯಿಂದ ಮಾತ್ರ ಸಿಗುತ್ತೆ ಅಂತ ವೇದ ಪುರಾಣಗಳು ಮುನಿಗಳು ಎಲ್ಲ ಹೇಳಿರೋದು ನಿಜಾನೇ. ಅದರಲ್ಲಿ ಏನೇ ಸಂದೇಹ ಇಲ್ಲ ಅಂತಂದರೆ ನಿಮ್ಮ ದರ್ಶನ ನನಗಾಗ್ತಾ ಇರಲಿಲ್ಲ, ನಿಮ್ಮ ದಯೆಯಿಂದ ಈಗ ನನ್ನ ಒಳಗಡೆ ಇದ್ದಂಥ ಸಂದೇಹಗಳೆಲ್ಲ ದೂರ ಆಯಿತು ಅಂತ ಗರುಡ ಹೇಳ್ತಾನೆ. ಪಕ್ಷಿರಾಜ ಗರುಡನ ಈ ರೀತಿಯ ಒಂದು ಸವಿನಯ ಪ್ರೇಮಪೂರ್ವಕವಾದಂತಹ ವಚನಗಳನ್ನೆಲ್ಲ ಕೇಳಿ ಕಾಕಭೂಷುಂಡಿಯವರ ಮೈಯೆಲ್ಲ ಪುಳಕಗೊಳ್ಳುತ್ತೆ, ಕಣ್ಣುಗಳಲ್ಲಿ ಆನಂದಾಶ್ರುಗಳು ಸುರಿಯುತ್ತೆ, ಮನಸ್ಸು ಹರ್ಷದಿಂದ ಹುಕ್ಕಿ ಹರಿಯುತ್ತೆ. ಇಲ್ಲಿ ಶಿವ ಹೇಳ್ತಾನೆ, ಎಲೆ ಉಮೆ, ಪವಿತ್ರ ಕಥೆಯ ಪ್ರೇಮಿ ಸದ್ಬುದ್ಧಿ ಇರುವಂಥವನು, ಸುಶೀಲ ಹರಿದಾಸರಾದ ಶ್ರೋತೃವನ್ನ ಪಡೆದಂತಹ ಸಜ್ಜನರು ಅತ್ಯಂತ ಗೋಪ್ಯವಾದ ವಿಷಯವನ್ನು ಕೂಡ ಹೇಳ್ಬಿಡ್ತಾರೆ. ಅಂದರೆ ಏನು, ಕಥೆಯನ್ನು ಬೇಕಾದಷ್ಟು ರೀತಿಯಲ್ಲಿ ಹೇಳ್ತಾರೆ, ಸಾಮಾನ್ಯವಾಗಿ ಹೇಳುವಂಥದ್ದು. ಆದರೆ ಯಾರು ಕಥೆಯ ಪ್ರೇಮಿ ಆಗಿರ್ತಾನೋ, ಕೇಳಬೇಕು ಅನ್ನುವಂಥದ್ದು ಇರುತ್ತಲ್ಲ ಅದು, ಮತ್ತು ಸದ್ಬುದ್ಧಿ ಇರುವಂಥವನು, ಆಮೇಲೆ ಸುಶೀಲನಾಗಿರ್ತಾನಲ್ಲ ಅಂಥ ಒಬ್ಬ ಶ್ರೋತೃ ಏನಾದರೂ ಸಿಕ್ಕಿದ್ರು ಅಂತಂದರೆ, ಭಗವಂತನಲ್ಲಿ ಅತಿಯಾದ ಪ್ರೀತಿ ಇರಬೇಕು. ಅಂಥ ಶ್ರೋತೃವನ್ನು ಏನಾದರೂ ಪಡೆದ್ರೆ ಸಜ್ಜನರೇನು ಮಾಡ್ತಾರೆ, ತುಂಬ ಗೋಪ್ಯವಾಗಿರುವಂಥ ವಿಷಯ, ಅದನ್ನು ಹೇಳಬಾರ್ದು, ಅದನ್ನು ಎಲ್ಲರ ಮುಂದೆ ಹೇಳೋದಕ್ಕಾಗಲ್ಲ, ಅಂಥ ಒಂದು ಸೀಕ್ರೆಟ್ ಅಂತ ಹೇಳ್ತೀವಿ, ರಹಸ್ಯ ಅಂತ ಹೇಳ್ತೀವಲ್ವ, ಅಂಥ ವಿಷಯಗಳನ್ನು ಕೂಡ ಹೇಳ್ಬಿಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕಾಕಭೂಷುಂಡಿ ಅವರಿಗೆ ಪಕ್ಷಿರಾಜ ಗರುಡನ ಮೇಲೆ ಅಪಾರವಾದಂತಹ ಪ್ರೀತಿ ಉಂಟಾದ್ರಿಂದ ಮತ್ತೆ ಈ ರೀತಿ ಹೇಳ್ತಾರೆ, ಹೇ ಪ್ರಭು, ನೀವು ಎಲ್ಲ ರೀತಿಯಿಂದ ನನಗೆ ಆರಾಧ್ಯರು, ಅಂದರೆ ನೀವು ಒಂದು ಉನ್ನತ ಮಟ್ಟದಲ್ಲಿರುವಂಥವ್ರು, ನೀವು ನನಗೆ ಆರಾಧ್ಯರು, ಪೂಜ್ಯರು, ಶ್ರೀ ರಘುನಾಥನ ಕೃಪಾಪಾತ್ರರು, ನಿಮಗೆ ನಿಜವಾಗ್ಲೂ ಯಾವ ಸಂದೇಹನೂ ಇಲ್ಲ, ನಿಮ್ಮಲ್ಲಿ ಮೋಹಕ್ಕೆ ಅವಕಾಶನೇ ಇಲ್ಲ, ನೀವು ಮಾಯಾವಶರು ಕೂಡ ಅಲ್ಲ, ನೀವು ನನ್ನ ಮೇಲೆ ಕೃಪೆಯನ್ನು ಅಪಾರವಾದಂತಹ ದಯೆಯನ್ನು ತೋರಿಸಿದ್ದೀರಾ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂತ ನಮ್ಗೆ ಆಶ್ಚರ್ಯ ಆಗುತ್ತಲ್ವ. ಇಲ್ಲಿ ಮುಂದುವರೆದು ಹೇಳ್ತಾರೆ ನೋಡಿ, ಓ ಪಕ್ಷಿರಾಜ, ಮೋಹದ ನೆಪದಲ್ಲಿ ಶ್ರೀ ರಘುನಾಥ ನಿಮ್ಮನ್ನು ನನ್ನ ಹತ್ರ ಕಳಿಸಿ ನನಗೆ ಹೆಗ್ಗಳಿಕೆಯನ್ನು ನೀಡಿದ್ದಾನೆ. ಅಂದರೆ ಒಂದು ಕಾಗೆಯಿಂದ ಗರುಡ ಉಪದೇಶವನ್ನು ಕೇಳೋದು ಅಂತಂದರೆ ವಿಚಿತ್ರ ಅಲ್ವಾ. ಸೊ ನನ್ನನ್ನು ಒಂದು ಉನ್ನತ ಮಟ್ಟಕ್ಕೆ, ಮತ್ತು ಎಲ್ಲರೂ ನನ್ನನ್ನು ಹೊಗಳಬೇಕು, ನನಗೊಂದು ಹೆಗ್ಗಳಿಕೆ ಬರಲಿ ಅಂತಂದ್ಬಿಟ್ಟು ಭಗವಂತ ಕೃಪೆ ಮಾಡಿ ಮೋಹದ ರೂಪದಲ್ಲಿ ನಿಮ್ಮನ್ನು ನನ್ನ ಹತ್ರ ಕಳಿಸಿದ್ದಾನೆ. ಓ ಖಗರಾಜ, ನೀವು ನಿಮ್ಮ ಮೋಹವನ್ನು ಹೇಳ್ಕೊಂಡಿದ್ದೀರಾ, ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ. ಆತ್ಮತತ್ವ ಮರ್ಮಜ್ಞರಾದವರು
ಆತ್ಮತತ್ವವನ್ನು ಚೆನ್ನಾಗಿ ತಿಳ್ಕೊಂಡಿರುವವರು ಮತ್ತು ಅದನ್ನು ಉಪದೇಶಿಸುವಂತಹ ಬ್ರಹ್ಮ, ಶಿವ, ನಾರದ, ಸನಕಾದಿ ಮುನಿಗಳು ಕೂಡ ಮೋಹವಶರಾಗಿದ್ದರು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಮೋಹಕ್ಕೆ ವಶರಾಗುವಂಥದ್ದೇ. ಈ ಚರಾಚರ ಜಗತ್ತಿನಲ್ಲಿ ಮೋಹಾಂಧನಲ್ಲದವನು ಅಂದರೆ ಮೋಹಕ್ಕೆ ಒಳಗಾಗದೇ ಇರುವಂಥವ್ನು ಯಾರು ತಾನೇ ಇದ್ದಾನೆ? ಕಾಮಕ್ಕೆ ದಾಸರಾಗದೇ ಇರುವಂಥವ್ರು ಯಾರು ತಾನೇ ಇದ್ದಾರೆ? ತೃಷ್ಣೆ ಯಾರನ್ನು ತಾನೇ ಉನ್ಮತ್ತಗೊಳಿಸಿಲ್ಲ? ಬೇಕು 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 ಅನ್ನುವಂಥದ್ದು, ಆ ಉನ್ಮತ್ತತೆ ಅನ್ನೋದು ಯಾರಿಗೆ ಬಂದಿಲ್ಲ ಹೇಳಿ? ಕೋಪ ಅನ್ನೋದು ಯಾರನ್ನ ಸುಡಲಿಲ್ಲ ಹೇಳಿ? ಅಂತಂದರೆ ಈ ಜಗತ್ತಲ್ಲಿ ಇದೆಲ್ಲ ಸಾಮಾನ್ಯವಾದಂಥ ವಿಷಯ, ಯಾರನ್ನೂ ಬಿಡೋದಿಲ್ಲ. ಅದಕ್ಕೆ ನಿಮಗೆ ಮೋಹ ಬಂದಿದೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ ಬಿಡಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರೆದು ಏನು ಹೇಳ್ತಾರೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.